ನಾಮ ಮಾಡಿ ಆಮೇಲೆ ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡಿ ಅಂತ ಸರ್ಕಾರಕ್ಕೆ ಶಾಸಕ ಯತ್ನಾಳ್ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಪಾಕಿಸ್ತಾನ ಮಾದರಿಯನ್ನ ತರ್ತಾ ಇದೆ, ತಾಲಿಬಾನಿಗಳ ರೀತಿ ನಡ್ಕೊಳ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಪ್ರೀತಿಯ ರಾಜಕಾರಣಿ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ, ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆಯವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ. ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ. ಕಾಂಗ್ರೆಸ್ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ದಲಿತರು, ಕಾಂಗ್ರೆಸ್ಸೊಂದು ಮೇಲ್ಜಾತಿಯ ಪಕ್ಷ, ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ. ಇವ್ರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವರು ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ RSS ಬಗ್ಗೆ ಮಾತಾಡಿದ್ದಕ್ಕೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು, ಅಕ್ರಮ ಮಸೂದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತಾಡಿ. ನಾಮ ಮಾಡಿ ಆಮೇಲೆ ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡಿ ಅಂತ ಸರ್ಕಾರಕ್ಕೆ ಶಾಸಕ ಯತ್ನಾಳ್ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಪಾಕಿಸ್ತಾನ ಮಾದರಿಯನ್ನ ತರ್ತಾ ಇದೆ, ತಾಲಿಬಾನಿಗಳ ರೀತಿ ನಡ್ಕೊಳ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಪ್ರೀತಿಯ ರಾಜಕಾರಣಿ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ, ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆಯವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ. ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ. ಕಾಂಗ್ರೆಸ್ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ದಲಿತರು, ಕಾಂಗ್ರೆಸ್ಸೊಂದು ಮೇಲ್ಜಾತಿಯ ಪಕ್ಷ, ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ. ಇವ್ರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವರು ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ RSS ಬಗ್ಗೆ ಮಾತಾಡಿದ್ದಕ್ಕೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು, ಅಕ್ರಮ ಮಸೂದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತಾಡಿ. ಇವತ್ತೇನು
ನಾಮ ಮಾಡಿ ಆಮೇಲೆ ನೀವು RSS ಬಗ್ಗೆ ಮಾತಾಡಿ ಅಂತ ಸರ್ಕಾರಕ್ಕೆ ಶಾಸಕ ಯತ್ನಾಳ್ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಪಾಕಿಸ್ತಾನ ಮಾದರಿಯನ್ನ ತರ್ತಾ ಇದೆ, ತಾಲಿಬಾನಿಗಳ ರೀತಿ ನಡ್ಕೊಳ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಪ್ರೀತಿಯ ರಾಜಕಾರಣಿ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ, ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆಯವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ. ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ. ಕಾಂಗ್ರೆಸ್ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ದಲಿತರು, ಕಾಂಗ್ರೆಸ್ಸದೊಂದು ಮೇಲ್ಜಾತಿಯ ಪಕ್ಷ, ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ. ಇವ್ರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವರು ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ RSS ಬಗ್ಗೆ ಮಾತಾಡಿದ್ದಕ್ಕೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು, ಅಕ್ರಮ ಮಸೂದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತಾಡಿ. ನಾಮ ಮಾಡಿ ಆಮೇಲೆ ನೀವು RSS ಬಗ್ಗೆ ಮಾತಾಡಿ ಅಂತ ಸರ್ಕಾರಕ್ಕೆ ಶಾಸಕ ಯತ್ನಾಳ್ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಪಾಕಿಸ್ತಾನ ಮಾದರಿಯನ್ನ ತರ್ತಾ ಇದೆ, ತಾಲಿಬಾನಿಗಳ ರೀತಿ ನಡ್ಕೊಳ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಪ್ರೀತಿಯ ರಾಜಕಾರಣಿ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ, ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆಯವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ. ನಾವು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತೀವಿ. ಕಾಂಗ್ರೆಸ್ಸೇತರ ಯಾವುದೇ ಪಕ್ಷದಿಂದ ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ, ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ದಲಿತರು, ಕಾಂಗ್ರೆಸ್ಸದೊಂದು ಮೇಲ್ಜಾತಿಯ ಪಕ್ಷ, ಕಾಂಗ್ರೆಸ್ನಲ್ಲಿ ದಲಿತರಿಗೆ ಎಂದೂ ನ್ಯಾಯ ಸಿಗುವುದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾನೆ. ಇವ್ರು ನಡೆಯದೆ ವ್ಯವಸ್ಥಿತವಾಗಿ ರಾಹುಲ್ ಗಾಂಧಿ ಮಾರ್ಗದರ್ಶನದಲ್ಲಿ ಅವರೇ ಹೇಳ್ಕೊಂಡ ರಾಹುಲ್ ಗಾಂಧಿಯವರು ಸಹಿತ ನಾನು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನೋ RSS ಬಗ್ಗೆ ಮಾತಾಡಿದ್ದಕ್ಕೆ. ಅದಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನು ಇವತ್ತು ನಡ್ಕೋತಾ ಇದ್ದೀರಿ, ಒಂದು ತಾಲಿಬಾನಿ ಜನರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೀತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಈ ಮುಸ್ಲಿಂ ಮಸೂದಿಗಳು, ಅಕ್ರಮ ಮಸೂದಿಗಳು, ಅಕ್ರಮ ಮದ್ರಸಾಗಳು ಏನು ನಡೀತಾ ಇವೆ ಸರ್ಕಾರದ ಒಂದು ಜಾಗೆಯಲ್ಲಿ, ಅವು ಸಂಪೂರ್ಣ ನಿರ್ನಾಮ ಮಾಡಿ ಆಮೇಲೆ RSS ಬಗ್ಗೆ ಮಾತಾಡಿ. ಇವತ್ತೇನು